ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಅವ್ರದ್ದು ಪ್ರೋಮೋ ಮೇಲೆ ಪ್ರೋಮೋ ಬಂದಿದಾವೆ ಇವತ್ತು. ಆದ್ರೆ ನನಗ್ ಮಾಡಕ್ ಆಗಿರ್ಲಿಲ್ಲ, ಆದ್ರೆ ಇವಾಗ ಮಾಡ್ಲೇಬೇಕು ಅಂತ ಮಾಡ್ತಾ ಇದೀನಿ. ಯಾಕಪ್ಪ ಅಂದ್ರೆ ಇವತ್ತಿನ ಎಪಿಸೋಡ್ ಅಲ್ಲಿ ತುಂಬಾ ಜನರಿಗೆ ಇಲ್ಲಿ ಬೇಜಾರಾಗೋದಂತೂ ನಿಜ ಅಂತ ಹೇಳ್ಬೋದು. ತುಂಬಾನೇ ದೊಡ್ಡ ದೊಡ್ಡ ತಪ್ಪುಗಳನ್ನ ಮಾಡಿದವ್ರಿಗೆ ಅಷ್ಟೊಂದಾಗಿ ಏನು ಬೈಯಲ್ಲ, ಸುಮ್ನೆ ಮೇಲಿಂದ ಮೇಲೆ ಶುಗರ್ ಕೋಟಿಂಗ್ ಮಾಡ್ದಂಗೆ ಬುದ್ಧಿ ಹೇಳ್ಬಿಟ್ಟು ಹೋಗ್ತಾರೆ. ಆದ್ರೆ ಅದೇ ಚಿಕ್ಕ ಚಿಕ್ಕ ತಪ್ಪುಗಳನ್ನ ಮಾಡಿದವ್ರಿಗೆ ತುಂಬಾನೇ ಕ್ಲಾಸ್ ತಗೋತಿದ್ದಾರೆ. ಇಷ್ಟೆಲ್ಲ ಅವಶ್ಯಕತೆ ಇತ್ತಾ ಅನ್ನೋದು ಒಂದ್ ಕಡೆ ಬರುತ್ತೆ. ಇಷ್ಟೆಲ್ಲ ಕ್ಲಾಸ್ ತಗೊಳ್ಳೋ ಅವಶ್ಯಕತೆ ಇತ್ತಾ ಅನ್ನೋದು. ಇಲ್ಲಿ ರಕ್ಷಿತಾ ಅವರು ಮಾಡಿದ್ದು ಹಾಗೇನೆ ಗಿಲ್ಲಿ ಅವರು ಮಾಡಿದ್ದು ಕೂಡ ತಪ್ಪು ಅನ್ನೋದು ನಿಜ. ಅದೇ ರೀತಿಯಾಗಿ ಈ ವಾರ ಕಿಚ್ಚ ಸುದೀಪ್ ಅವರು ಬೈತಾರೆ ಅನ್ನೋದು ಎಲ್ರಿಗೂನು ಒಂದು ಎಕ್ಸೆಪ್ಟೇಷನ್ ಇತ್ತು. ನನಗೂ ಕೂಡ ಅದೇ ಎಕ್ಸೆಪ್ಟೇಷನ್ ಇತ್ತು. ಯಾಕಂದ್ರೆ ಗಿಲ್ಲಿ ಅವರು ಹಾಗೇನೆ ರಕ್ಷಿತಾ ಅವರು ಚಿಕ್ಕ ಪುಟ್ಟ ತಪ್ಪುಗಳನ್ನ ಮಾಡಿದ್ದಾರೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಒಬ್ರೊಬ್ರಿಗೆ ಅದು ದೊಡ್ಡ ತಪ್ಪು ಅಂತ ಅನಿಸ್ಬೋದು. ಬಟ್ ಅವರು ಮನಸ್ಸಲ್ಲಿ ಕೆಟ್ಟ ಭಾವನೆ ಇಟ್ಕೊಂಡು ಈ ತಪ್ಪುಗಳನ್ನ ಮಾಡಿಲ್ಲ. ಹಾಗೇನೆ ಒಬ್ರಿಗೆ ಕೆಡುಕನ್ನ ಕೂಡ ಬಯಸಿಲ್ಲ ಅಂತ ಹೇಳ್ಬೋದು. ಆದ್ರೆ ಕೆಡುಕನ್ನ ಬಯಸೋರು, ಮನಸ್ಸಲ್ಲಿ ಕೆಟ್ಟ ಆಲೋಚನೆ ಇಟ್ಕೊಂಡು ತಪ್ಪನ್ನ ಮಾಡೋರು, ಅದು ಅಲ್ಲದೆ ಬುದ್ಧಿ ಹೇಳಿದ್ಮೇಲೆ ಮತ್ತೆ ಮತ್ತೆ ರಿಪೀಟ್ ಆಗಿ ತಪ್ಪು ಮೇಲ್ ತಪ್ಪು ಮಾಡ್ತಾನೆ ಹೋಗೋರ್ಗೆ ಇಲ್ಲಿ ಸರಿಯಾಗಿ ಕ್ಲಾಸ್ ನ ತಗೊಳ್ಳೋದೇ ಇಲ್ಲ. ಮೇಲಿಂದ ಮೇಲೆ ಏನೋ ಹೇಳ್ಬೇಕಲ್ಲ, ಜನರೆಲ್ಲ ಮಾತಾಡ್ತಿದ್ದಾರೆ ಅನ್ನೋ ಸಲುವಾಗಿ ಒಂಚೂರು ಮಾತಾಡಿದಂಗ ಅನ್ಸುತ್ತೆ. ಆದ್ರೆ ಇಲ್ಲಿ ರಕ್ಷಿತಾ ಅವ್ರಿಗೆ ಇಷ್ಟೊಂದು ಜೋರಾಗಿ ತಗೊಳ್ಳೋಂತ ಅವಶ್ಯಕತೆ ಇತ್ತ ಕ್ಲಾಸ್ ನ ಅನ್ನೋದು ಇಲ್ಲಿ ಬರುತ್ತೆ ಒಂದು ಕ್ವಶನ್. ಒಂದು ಪ್ರೋಮೋದ ಟೈಟಲ್ ನ ನೋಡಿದ್ರೆ ಕಿಚ್ಚನ ಕೋಪವನ್ನ ನೆತ್ತಿಗೆ ಎರ್ಸಿದ್ರ ರಕ್ಷಿತಾ ಅಂತ ಇಲ್ಲಿ ಕ್ವಶನ್ ಮಾರ್ಕ್ ಮಾಡಿದ್ದಾರೆ. ಇಲ್ಲಿ ಮಾತಾಡುವಾಗ ರಕ್ಷಿತಾ ಅವ್ರಿಗೆ ಕರೆಕ್ಟ್ ಆಗಿ ಕನ್ನಡ ಮಾತಾಡಕ್ ಬರಲ್ಲ, ಹಾಗೇನೆ ಅವ್ರಿಗೆ ಪದ ಬಳಕೆ ಕೂಡ ಅವ್ರದ್ದು ಕರೆಕ್ಟ್ ಆಗಿಲ್ಲ ಅನ್ನೋದು ಇಲ್ಲಿ ಎಲ್ರಿಗೂ ಗೊತ್ತಿದೆ. ಆದ್ರೆ ಅವ್ರು ಯಾವ ರೀತಿಯಾಗಿ ಮಾತಾಡ್ತಿರ್ತಾರೆ, ಅವರ ಆಕ್ಷನ್ ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಮೇಲೆ ಇಲ್ಲಿ ಡಿಪೆಂಡ್ ಆಗುತ್ತೆ. ಕಿಚ್ಚ ಸುದೀಪ್ ಅವರು ಕೇಳ್ತಾ ಇರೋಂತ ಕ್ವಶನ್ಗೆ ಅವ್ರಿಗೆ ಕ್ವಶನ್ ನ ಮಾಡಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಕೋಪ ಬಂದಿದೆಯಾ ಅನ್ನೋದನ್ನ ಇಲ್ಲಿ ಎಪಿಸೋಡ್ ಅಲ್ಲೇ ಕಾಯ್ದು ನೋಡ್ಬೇಕು. ಯಾಕೆ ಕಿಚ್ಚ ಸುದೀಪ್ ಅವರು ಇಷ್ಟೊಂದು ಕೋಪನ ಮಾಡ್ಕೊಂಡಿದ್ದಾರೆ ಅಂತ ಪ್ರೋಮೋದಲ್ಲಿ ನೋಡಿದ್ರೆ ಮಾತ್ರ ಗೊತ್ತಾಗಲ್ಲ. ಎಪಿಸೋಡ್ ನೋಡ್ಲೇಬೇಕು ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ಅವರು ಗಿಲ್ಲಿ ಅವರು ಹಾಗೇನೆ ರಕ್ಷಿತಾ ಅವರು ಒಂದು ಟಾಪ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು ಬಿಗ್ ಬಾಸ್ ಮನೆಯಲ್ಲಿ, ಬಿಗ್ ಬಾಸ್ ಆಟದಲ್ಲಿ. ಆದ್ರೆ ಅವ್ರು ಮಾಡುವಂತ ಚಿಕ್ಕ ಪುಟ್ಟ ತಪ್ಪುಗಳಿಂದ ಅವರು ಕೆಳಗೆ ಬರುವಂತ ಸಾಧ್ಯತೆ ಇದೆ. ಹಾಗೇನೆ ಅವ್ರಿಗಿರುವಂತ ಫ್ಯಾನ್ಸ್ ಗಳು ಕೂಡ ಕಡಿಮೆ ಆಗುವಂತ ಸಾಧ್ಯತೆ ಇದೆ. ಅದಕ್ಕೆ ಕಿಚ್ಚ ಸುದೀಪ್ ಅವರು ಅವರಿಗೆ ಪಾಠ ತಗೊಳ್ಳೋದು ಅಥವಾ ಅವರಿಗೆ ತಿಳಿಸಿ ಬುದ್ಧಿ ಹೇಳೋದು ಇಲ್ಲಿ ಅವಶ್ಯಕತೆ ಇತ್ತು ಅಂತ ನನ್ನ ಅಭಿಪ್ರಾಯ. ಆದ್ರೆ ಬುದ್ಧಿ ಹೇಳಿ ಪರವಾಗಿಲ್ಲ, ಆದ್ರೆ ಇಷ್ಟೊಂದು ರೇಗಾಡಿ ಮಾಡಿ ಹೇಳ್ಬೇಕಿತ್ತ ಅನ್ನೋದು ಇಲ್ಲಿ ಕ್ವಶನ್ ಬರುತ್ತೆ. ಯಾಕಪ್ಪ ಅಂದ್ರೆ ಇಲ್ಲಿ ಗಿಲ್ಲಿ ಅವ್ರಿಗೂ ಒಂದು ಬ್ರೇಕ್ ಬೇಕಿತ್ತು. ತುಂಬಾನೇ ಸೀರಿಯಸ್ ಆಗಿರುವಂತ ಸಿಚುವೇಶನ್ ಆಗಿರ್ಬೋದು, ತುಂಬಾನೇ ಬೇರೆಯವರು ಏನು ಕೋಪದಲ್ಲಿ ಅಥವಾ ಬೇಜಾರಲ್ಲಿ ಇರ್ಬೇಕಾದ್ರೂ ಕಾಮಿಡಿ ಮಾಡೋದಾಗಿರ್ಬೋದು, ಇದೆಲ್ಲ ಅವ್ರಿಗೆ ನೆಗೆಟಿವ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಅವ್ರನ್ನ ಅವರು ಕಂಟ್ರೋಲ್ ಮಾಡ್ಕೊಳ್ಳೇಬೇಕು. ಸೊ ಅದಕ್ಕೆ ಕಿಚ್ಚನ ಮಾತು ತುಂಬಾನೇ ಅವಶ್ಯಕತೆ ಇದೆ. ಇನ್ನು ಅದ್ರ ಜೊತೆಗೇನೆ ರಕ್ಷಿತಾ ಅವರು ಕೂಡ ಇಲ್ಲಿ ತಪ್ಪನ ಮಾಡಿದ್ರು. ರಘು ಅವ್ರನ್ನ ನಾಮಿನೇಟ್ ಮಾಡೋ ವಿಚಾರದಲ್ಲಾಗಿರ್ಬೋದು, ಹಾಗೇನೆ ಕಾಂಗ್ರೆಸ್ ಸುದಿ ಅವ್ರನ್ನ ಸೇವ್ ಮಾಡೋ ವಿಚಾರದಲ್ಲಾಗಿರ್ಬೋದು, ಅವರು ಎಳುವುದ್ರು ತಪ್ಪು ಮಾಡಿದ್ರು. ಅದನ್ನ ಬಂದು ಕಾವ್ಯ ಅವರು ಸ್ಪಷ್ಟನೆ ಕೊಟ್ಟು ಅವ್ರಿಗೆ ಕ್ವಶನ್ ಮಾಡಿ ಮಾತಾಡಿದಾಗ ಅವ್ರ ತಪ್ಪು ಅವ್ರಿಗೆ ಅರಿವಾಯ್ತು. ನಾನು ಈ ತಪ್ಪನ್ನ ಮಾಡೋದಿಲ್ಲ ಅಂತ ನೆಕ್ಸ್ಟ್ ಡೇನೆ ತಿದ್ದುಕೋತಾರೆ ಕೂಡ. ಸೊ ಅದಷ್ಟೇ ಅಲ್ದಿರ ಬೇರೆ ರಘು ಅವ್ರು ಕೂಡ ಕ್ವಶನ್ ಮಾಡ್ತಾರೆ ರಕ್ಷಿತಾ ಅವರಿಗೆ, ಗಿಲ್ಲಿ ಹೇಳಿದ್ದಕ್ಕೆ ನಿನ್ನನ್ನ ನಾಮಿನೇಟ್ ಮಾಡ್ದ ಅಂತ ಕೇಳಿದಾಗ, ಇಲ್ಲ ನಾನು ಯಾರ ಮಾತನ್ನು ಕೇಳೋದಿಲ್ಲ, ನನಗೆ ಮನಸ್ಸಿಗೆ ಎಲ್ಲಿ ಬರುತ್ತೋ ಅದನ್ನ ಹೇಳ್ತೀನಿ ಹೊರತಾಗಿ ನನ್ನ ತಲೆಗ್ ಬರೋದನ್ನ ಕೂಡ ನಾನು ಹೇಳಲ್ಲ. ನಾನು ಎಲ್ಲಾನು ಮನಸ್ಸಿನಿಂದ ಲೆಕ್ಕಾಚಾರ ಹಾಕಿ ಹೇಳ್ತೀನಿ ಅಂತ ಅಲ್ಲೂ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇದ್ರಲ್ಲೇ ಗೊತ್ತಾಗುತ್ತೆ ಬೇರೆಯವ್ರಿಗೂ, ಅಶ್ವಿನಿ ಗೌಡ ಅವ್ರಿಗೂ ಹಾಗೇನೆ ಜಾನ್ವಿ ಅವ್ರಿಗೂ ಇರುವಂತ ವ್ಯತ್ಯಾಸ, ಇವ್ರಿಗಿರುವಂತ ವ್ಯತ್ಯಾಸ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಇನ್ನೊಂದು ಪ್ರೋಮೋನ ಕೂಡ ಬಿಟ್ಟಿದ್ದಾರೆ. ಅದ್ರಲ್ಲಿ ಜಾನ್ವಿ ಅವರ ತಪ್ಪು ಅಂತೂ ಸುರಿಮಳೆ ಇದೆ ಅಂತ ಹೇಳ್ಬೋದು. ಈ ವಾರದಲ್ಲಿ ಜಾನ್ವಿ ಅವರು ಒಂದೆರಡಲ್ಲ ತುಂಬಾನೇ ತಪ್ಪುಗಳನ್ನ ಮಾಡಿದ್ದಾರೆ. ಮೊದಲನೇದಾಗಿ ಮಡಿಕೆ ಹೊಡೆಯುವಂತ ಟಾಸ್ಕ್ ಅಲ್ಲಿ ಮೊದ್ಲಿಗಾಗಿ ಹೇಳೋದಾದ್ರೆ ರಕ್ಷಿತಾ ಅವ್ರಿಗೆ ಒದ್ದಿ ಬಿಡು, ಅವಳು ಆಟ ಆಡಕ್ ಹೋಗ್ಬೇಕಾದ್ರೆ ಯಾರಾದ್ರೂ ನಿನ್ನ ಹಿಡ್ಕೊಂಡ್ರೆ ಜೋರಾಗಿ ಒದಿ ಅಂತ ಹೇಳ್ತಾರೆ. ಅದು ತಪ್ಪಲ್ವಾ ಅಂತ ಕೇಳಿದಾಗ ಅಯ್ಯೋ ಬೈ ಮಿಸ್ಟೇಕ್ ಆಗಿ ಆಯ್ತು ಅಂತ ಹೇಳಕ್ ಬರುತ್ತೆ. ನೀನು ಒದ್ದು ಗೇಮ್ ನ ಗೆಲ್ಲೋ ಕಡೆಗೆ ನೋಡು ಅಂತ ಹೇಳ್ತಾರೆ. ಆಮೇಲೆ ಸ್ಪಂದನಾ ಅವರ ವಿಚಾರದಲ್ಲಾಗಿರ್ಬೋದು, ಹಾಗೇನೆ ಅವರು ಕಲರ್ಸ್ ಕನ್ನಡ ಅವರು ಉಳಿಸ್ಕೋತಾರೆ, ಹಾಗೇನೆ ಬಿಗ್ ಬಾಸ್ ಟೀಮ್ ಉಳಿಸ್ಕೊಳ್ಳುತ್ತೆ, ಅವಳನ್ನ ಕಳ್ಸಲ್ಲ ಅಂತ ಅವ್ರ ಬಗ್ಗೆನೆ ತಪ್ಪಾಗಿ ಕೂಡ ಮಾತಾಡ್ತಾರೆ. ಇದೇ ರೀತಿಯಾಗಿ ಕಳೆದ ಯಾವ್ದೋ ಒಂದು ಸೀಸನ್ ಅಲ್ಲಿ ಆರ್ಯವರ್ಧನ್ ಗುರೂಜಿ ಅವರು ಕೂಡ ಇದೇ ರೀತಿಯಾಗಿ ಮಾತಾಡಿರ್ತಾರೆ. ಅವಾಗ ಸರಿಯಾಗಿ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತಗೊಂಡಿರ್ತಾರೆ. ಆದ್ರೆ ಅದು ಈ ಸೀಸನ್ ಅಲ್ಲಿ ಎಕ್ಸೆಪ್ಟ್ ಮಾಡಬೇಡಿ ಅಂತ ಹೇಳ್ಬಹುದು. ಯಾಕಪ್ಪ ಅಂದ್ರೆ ಅದಕ್ಕೆ ಇವರು ಶುಗರ್ ಕೋಟಿಂಗ್ ಹಾಕಿ ತುಂಬಾನೇ ಚೆನ್ನಾಗಿ ಮ್ಯಾನಿಪುಲೇಟ್ ಮಾಡಿ ಮಾತಾಡ್ಬಿಡ್ತಾರೆ. ಅಶ್ವಿನಿ ಅವರಾಗಿರ್ಬೋದು, ಜಾನ್ವಿ ಅವರಾಗಿರ್ಬೋದು. ಅದಕ್ಕೆ ಸುದೀಪ್ ಅವರು ಕೂಡ ಸುಮ್ನೆ ಅಲ್ಲಿಂದ ಅಲ್ಲಿಗೆನೆ ತುಪ್ಪ ಸವರ್ಕೊಂಡು ಹೋಗ್ತಾನೆ ಇರ್ತಾರೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಜಾನ್ವಿ ಅವರು ಇದಷ್ಟೇ ತಪ್ಪು ಅಲ್ದಿರಾ ಇನ್ನೊಂದ್ ತಪ್ಪನ ಕೂಡ ಮಾಡಿರ್ತಾರೆ. ಅಶ್ವಿನಿ ಅವರು, ಜಾನ್ವಿ ಅವರು ಏನಪ್ಪಾ ಅಂದ್ರೆ ಇದು
ಏನು ಮೈಕ್ ಹಾಕ್ದಿರಾ, ಯಾವ ಕ್ಯಾಮ್ರಾ ಕೂಡ ಇಲ್ದೇ ಇರೋಂತ ಡ್ರೆಸ್ಸಿಂಗ್ ರೂಮಲ್ಲಿ ಕೂತ್ಕೊಂಡು ಮಾತಾಡಿರೋದಾಗಿರ್ಬೋದು. ಇನ್ನೊಂದು ಕಳಪೆ ಬಗ್ಗೆ ಆಗಿರ್ಬೋದು, ನಾಮಿನೇಷನ್ ಮಾಡೋದ್ರಲ್ಲಾಗಿರ್ಬೋದು, ಯಾವುದೇ ರೀತಿಯಾದ ಚರ್ಚೆನ ಮಾಡೋ ಹಂಗೆ ಇಲ್ಲ ಅಂತ ಬಿಗ್ ಬಾಸ್ ಮನೆಯ ರೂಲ್ಸ್ ಇದ್ರೂ ಕೂಡ ಇವರು ಚರ್ಚೆನ ಮಾಡ್ತಿದ್ದಾರೆ. ಇದು ಈ ಸೀಸನ್ನಿನ ಬಿಗ್ ಬಾಸ್ ಅಲ್ಲಂತ್ರೂ ಬಿಗ್ ಬಾಸ್ ರೂಲ್ಸ್‌ಗಳನ್ನ ಮೀರೋದ್ರಲ್ಲಿ ಒಂದೆರಡಲ್ಲ ಸಿಕ್ಕಾಪಟ್ಟೆ ರೂಲ್ಸ್‌ಗಳನ್ನ ತಪ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದ್ರಲ್ಲೂ ಈ ಕಳಪೆ ವಿಚಾರದಲ್ಲಿ ಯಾರಿಗ್ ಕೊಡ್ಬೇಕು, ಯಾರಿಗ್ ಕೊಡ್ಬಾರ್ದು ಅನ್ನೋದು ಕಳೆದ ಸೀಸನ್‌ಗಳಲ್ಲೆಲ್ಲ ನೀವು ನೋಡ್ಕೊಂಡ್ ಬಂದಿದ್ರೆ ಗೊತ್ತಿರುತ್ತೆ. ಇದು ದೊಡ್ಡ ತಪ್ಪು ಅನ್ನೋ ರೀತಿ ಮಾತಾಡ್ತಾ ಇದ್ರು. ಹಾಗೇನೇ ಅದನ್ನ ಎತ್ತಿ ಹಿಡಿದು ಬೈತಾ ಇದ್ರು ಕೂಡ. ಈ ಸೀಸನ್ ಅಲ್ಲಿ ಅದು ಪದೇ ಪದೇ ಆಗ್ತಾ ಇದ್ರು ಕೂಡ ಅದನ್ನ ಯಾರು ಕೂಡ ಕನ್ಸಿಡರೇ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು. ಕಾಯ್ದು ನೋಡೋಣ ಇನ್ನು ಎಪಿಸೋಡ್ ಅಲ್ಲಿ ಏನೇನಾಗುತ್ತೆ ಅಂತ. ಇದ್ರ ಬಗ್ಗೆ ನಿಮಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ನನಗ್ ಅನ್ಸೋದ್ ಏನಪ್ಪಾ ಅಂದ್ರೆ ಜಾನ್ವಿ ಅವರಿಗೆ ಸರಿಯಾಗಿ ಕ್ಲಾಸ್ ತಗೋಬೇಕಾಗಿತ್ತು. ಹಾಗೇನೆ ರಕ್ಷಿತಾ ಮತ್ತು ಗಿಲ್ಲಿ ಅವರಿಗೆ ಸ್ವಲ್ಪ ಹೇಳಿ ತಿಳಿ ಹೇಳಿ ಬಿಡ್ಬೇಕಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಆದ್ರೆ ಎಪಿಸೋಡ್ ಅಲ್ಲಿ ನೋಡೋಣ ಏನೇನಾಗಿದೆ, ಯಾರ್ಯಾರಿಗೆ ಹೇಗೆ ಕ್ಲಾಸ್ ತಗೊಂಡಿದ್ದಾರೆ ಅಂತ ನೋಡ್ಬಿಟ್ಟು ಆಮೇಲೆ ಎಪಿಸೋಡ್ ರಿವ್ಯೂನ ಮಾಡ್ತೀನಿ. ಇದೇ ರೀತಿಯಾದ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್‌ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರುವಂತ ಬೆಲ್ ಐಕಾನ್‌ನ ಕ್ಲಿಕ್ ಮಾಡಿ.